ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ರನ್ನರ್ ಅಪ್ ಗಳಾಗಿರುವ ರಕ್ಷಿತಾ, ಮ್ಯೂಟೆಂಟ್ ರಘು, ಧನುಷ್ ಗೌಡ, ಅಶ್ವಿನಿ ಗೌಡ ಮತ್ತು ಕಾವ್ಯ ಸೇರಿದಂತೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಗಿಲ್ಲಿ ನಟ ಕೂಡ ಇವತ್ತು ನಡೆದಂತಹ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ 8ನೇ ಶಾಖೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಭಾಗವಹಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಟಿ ಕಾವ್ಯ, ಗಿಲ್ಲಿ ನಟ, ರಕ್ಷಿತಾ, ಮ್ಯೂಟೆಂಟ್ ರಘು ಮತ್ತು ಅಶ್ವಿನಿ ಗೌಡ ಹೈಲೈಟ್ ಆಗಿದ್ದರು ಅಂತಾನೆ ಹೇಳ್ಬೋದಾಗಿದೆ. ಅದರಲ್ಲೂ ವೀಕ್ಷಕರೇ, ಮ್ಯೂಟೆಂಟ್ ರಘು, ಗಿಲ್ಲಿ ನಟ, ರಕ್ಷಿತಾ ಈ ಮೂವರು ಕೂಡ ಒಟ್ಟಾಗಿ ಸ್ಪೀಚ್ ಅನ್ನ ಕೊಟ್ಟಿದ್ದು ನಿಜವಾಗ್ಲೂ ತಮ್ಮ ಒಂದು ಫ್ರೆಂಡ್ಶಿಪ್ ಅನ್ನ ಬಿಗ್ ಬಾಸ್ ಮುಗಿದ ಮೇಲೂ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ವೀಕ್ಷಕರೇ, ಎಷ್ಟೋ ಜನ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮುಗಿದ ಮೇಲೆ ತಾವಾಯ್ತು, ತಮ್ಮ ಲೈಫ್ ಆಯ್ತು ಅಂತ ತಮ್ಮಷ್ಟಕ್ಕೆ ತಾವು ಇದ್ದು ಬಿಡ್ತಾರೆ. ಆದ್ರೆ ಗಿಲ್ಲಿ ನಟ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು ಅಥವಾ ಮ್ಯೂಟೆಂಟ್ ರಘು ಆಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಒಂದು ಫ್ರೆಂಡ್ಶಿಪ್ ಅನ್ನ ಬಿಗ್ ಬಾಸ್ ಮುಗಿದ ಮೇಲೆ ಮುಂದುವರಿಸಿದ್ದು ನಿಜವಾಗ್ಲೂ ಈ ಸೀಸನ್ ನ ವಿಶೇಷತೆ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಹೊಸ ಬ್ರಾಂಚ್ ನ ಉದ್ಘಾಟನೆಯ ವೇಳೆ ಧನುಷ್ ಗೌಡ, ಮ್ಯೂಟೆಂಟ್ ರಘು ಮತ್ತು ರಕ್ಷಿತಾ ಅವರು ಒಟ್ಟಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಕೊಂಡಂತಹ ಆ ಒಂದು ದೃಶ್ಯಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ವೀಕ್ಷಕರೇ, ಯಾರಿಗೆಲ್ಲ ಪ್ರತಿ ಸಲದ ಬಿಗ್ ಬಾಸ್ ಗಿಂತ ಈ ಸಲದ ಬಿಗ್ ಬಾಸ್ ತುಂಬಾನೇ ಡಿಫ್ರೆಂಟ್ ಅಂತ ಅನಿಸಿತ್ತು, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಗಿಲ್ಲಿ ನಟ ವಿನ್ ಆಗ್ತಿರ್ಲಿಲ್ಲ ಅಂದ್ರೆ ಬೇರೆ ಯಾವ ಕಂಟೆಸ್ಟೆಂಟ್ ವಿನ್ ಆಗ್ಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.